ಜನ, ನೀನು ಅವ್ರಿಗೆ ಫಿಸಿಕಲಿ, ಫಿನಾನ್ಷಿಯಲಿ, ಎಮೋಷ್ನಲಿ ಸಪೋರ್ಟ್ ಕೊಟ್ಟಿದ್ಯಾ, ಸಹಾಯ ಮಾಡಿದ್ಯಾ. ಅವ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ನೀನು ಹೋಗಿ ನೋಡ್ಕೊಂಡಿದ್ಯಾ. ಫಿನಾನ್ಷಿಯಲಿ ಅಂದರೆ ಅವ್ನು ಕೇಳ್ದಾಗ ದುಡ್ಡು ಕೊಟ್ಟಿದ್ಯಾ, ಅಂದರೆ ನೀನು ಕೈಲಾದಷ್ಟು ಕೊಟ್ಟಿದ್ಯಾ. ಇಮೋಷ್ನಲ್ ಸಪೋರ್ಟು ಅಷ್ಟೇ, ಫೋನ್ ಮಾಡಿದಾಗೆಲ್ಲ ಅವ್ನ ಗೋಳು ಕೇಳಿಸ್ಕೊಂಡಿದ್ಯಾ, ಅದಕ್ಕೆ ಸ್ಪಂದಿಸಿದ್ಯಾ, ನಿನ್ಗೆ ಹೆಂಗೆ ತೋಚುತ್ತೋ ಹಾಗೆ ಸಾಂತ್ವನ ಕೊಟ್ಟಿದ್ಯಾ. ಆದರೆ ಅವರು ಅದೇ ಕೆಲಸ ಮಾಡಿದಾರಾ? ಅವು ಇಸ್ಕೊಂಡಿರೋ ದುಡ್ಡು ವಾಪಸ್ ಕೊಡೋದಿರಲಿ, ನೀನು ಫೋನ್ ಮಾಡಿದಾಗ ಸಹ ಅವ್ರು ರಿಸೀವ್ ಮಾಡಲ್ಲ, ಆಗಲ್ಲ ಅವ್ರ ಕೈಲಿ. ಅವರು ದೇ ಆರ್ ನಾಟ್ ಏಬಲ್ ಟು ಗಿವ್ ದಟ್ ಸಪೋರ್ಟ್ ಬ್ಯಾಕ್. ಕೊಡೋಕ್ಕಾಗಲ್ಲ. ಯಾಕೆಂದರೆ ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಇದೆ. ಅವ್ರು ಏನಿದ್ರು ಇಸ್ಕೋತಾರೆ ಅಷ್ಟೇ, ಕೊಡೋಕ್ಕಾಗಲ್ಲ, ಕೊಡೋ ಯೋಗ್ಯತೆ ಇಲ್ಲ ಅವ್ರಿಗೆ. ನೀನೇನು ಅಂದ್ಕೊಂಡಿದ್ಯಾ, ಅವನೆಲ್ಲ ಸಾಲ ತೀರಿಸಿ ದುಡಿತಾನೆ ಅಂತ ಅಂದ್ಕೊಂಡಿದ್ಯಾ? ಅಥವಾ ಈ ಅಮ್ಮನ ಅತ್ತೆ ಮಾವ ಗಂಡ ಎಲ್ಲ ಇದ್ದಕ್ಕಿದ್ದಾಗೆ ಸರಿ ಹೋಗ್ಬಿಟ್ಟು ಅವಳ ಸಂಸಾರ ನೆಟ್ಗಾಗತ್ತೆ ಅಂತ ಅಂದ್ಕೊಂಡಿದ್ಯಾ? ಕಳೆದ 2-3 ವರ್ಷದಲ್ಲಿ ಆಗದೆ ಇರೋದು ಇನ್ನು ಮುಂದಿನ 20 ವರ್ಷದಲ್ಲಿ ಸರಿ ಹೋಗಲ್ಲ. ಇವರು ಟ್ರಾಮಾ ಎಲ್ಲ ನಮ್ಮ ಮೇಲೆ ಡಂಪ್ ಮಾಡ್ತಾರೆ. ನಾವು ಸ್ಪಾಂಜ್ ಥರ ಇದನ್ನೆಲ್ಲ ಹೀರ್ಕೊಂಡು ಕುಗ್ತಾ ಇದ್ದೀವಿ. ಮೊದಲು ಇಂಥವ್ರನ್ನ ನಿನ್ನ ಲೈಫಿಂದ ಕಿತ್ತು ಬಿಸಾಕು, ಆವಾಗ ನೀನು ಆರಾಮಾಗಿರ್ಬೋದು. ಏನಂತೀಯ?